ಲಾಕ್ಸ್ ನಾನು ನಿಮಗೆ ತೋರಿಸ್ತೀನಿ ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ನೀವು ನೋಡಬಹುದು ಟೋಟಲ್ 16 ಲಾಕ್ಸ್ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. 16 ಲಾಕ್ಸ್ ಫಾರ್ ಸೇಫ್ಟಿ. 16 ಲಾಕ್ಸ್. ಅಗೇನ್ ನಾವು ಕೊಡ್ತಾ ಇದ್ದೀವಿ 7 ಕೀಸ್. ಈ ಸ್ಟೀಲ್ ಡೋರ್ ಬಂದ್ಬಿಟ್ಟು ನಿಮಗೆ ಸೀಸನ್ ವೈಸ್ ಚೇಂಜಸ್ ಆಗಲ್ಲ. ಅಂದ್ರೆ ಸೀಸನ್ ವಿಂಟರ್ ಅಲ್ಲಿ ಸ್ವಲ್ಪ ಶ್ರಿಂಕ್ ಆಗುತ್ತೆ, ಸೊ ಸಮ್ಮರ್ ಅಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ. ಸೊ ಈ ತರ ಇರುತ್ತೆ ಡೋರು. ಈ ಮೆಟಲ್ ಡೋರು ಸೊ ನಿಮಗೆ ಸೀಸನ್ ವೈಸ್ ಚೇಂಜಸ್ ಆಗಲ್ಲ. ಅಗೇನ್ ಇದು ಟರ್ಮೈಟ್ ರೆಸಿಸ್ಟೆನ್ಸ್ ಇರುತ್ತೆ, ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ, ರಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇದು ಎಲ್ಲದ್ರ ಮೇಲೆ ಸೊ ನಿಮ್ಗೆ ವುಡನ್ಗೆ ನೀವು ಕಂಪೇರ್ ಮಾಡೋದಾದ್ರೆ ವುಡನ್ ಅಲ್ಲಿ ಇದು ಯಾವ್ದು ನಿಮಗೆ ಸಿಗಲ್ಲ. ಅಗೇನ್ ಈಸಿ ಮೇಂಟೆನೆನ್ಸ್. ಸೊ ಹಾಗಾಗಿ ನಾವು ಈ ಆಪ್ಷನ್ ತಗೊಂಡ್ಬಂದಿರೋದು ಮದರ್ ಅಂಡ್ ಸನ್ ಅಂತ. ಒಂದು ಸ್ಮಾಲ್ ಪೋರ್ಷನ್ ಇರುತ್ತೆ, ಒಂದು ಬಿಗ್ ಪೋರ್ಷನ್ ಇರುತ್ತೆ. ಸೊ ಅದರ್ವೈಸ್ ನಿಮಗೆ ಎರಡೂ ಕಡೆ ಸೇಮ್ ಪೋರ್ಷನ್ ಬೇಕು ಅನ್ನುವಾಗ ಸೊ ಸೇಮ್ ಪೋರ್ಷನ್ ಡೋರ್ ಓಪನ್ ಆಗುತ್ತೆ. ಅದನ್ನ ನಾನು ಇವಾಗ ನಿಮ್ಗೆ ತೋರಿಸ್ತೇನೆ. ಯಾಕಂದ್ರೆ ಇದು ಕಾಪರ್ ಫಿನಿಶಿಂಗ್ ಇದೆ. ಸೊ ಕಾಪರ್ ಫಿನಿಶಿಂಗ್ ಅಲ್ಲಿ ಇದು ಲಕ್ಸುರಿ ಡೋರ್ ಅಂತ ಕರಿತೀವಿ. ಸೊ ಇದು 14 ಗೇಜ್ ಅಲ್ಲಿ ಇರುತ್ತೆ, 100 mm ಥಿಕ್ನೆಸ್ ಬರುತ್ತೆ. ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಕಾವ್ಯ. ಕಾವ್ಯ ಅವರು. ಮೇಡಮ್ ಕಂಪ್ನಿ ನೇಮ್ ಏನಿದೆ ಮತ್ತೆ ಯಾವ ಪ್ರಾಡಕ್ಟ್ ಸಿಗುತ್ತೆ? ಸರ್ ಇದು ಬಂದ್ಬಿಟ್ಟು ಹವಾಯಿ ಡೋರ್ಸ್ ಅಂಡ್ ವಿಂಡೋಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಮೆಟಲ್ ಡೋರ್ಸ್ ಅಂದ್ರೆ ಸ್ಟೀಲ್ ಡೋರ್ಸ್ ನಿಮಗೆ ಸಿಗುತ್ತೆ. ಸ್ಟೀಲ್ ಡೋರ್ಸ್ ಜೊತೆಗೆ FRP ಅಂದ್ರೆ ಇದು ಒಂದು ಇಂಟರ್ನಲ್ ಪರ್ಪಸ್ ವಾಶ್ರೂಮ್ ಗೋಸ್ಕರ ಸಿಗುತ್ತೆ. ಇನ್ನೊಂದು ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಟೀಲ್ ವಿಂಡೋಸ್. ಸೊ ನೀವು ಇದುವರೆಗೂ ನೋಡಿರ್ತೀರಾ ಓನ್ಲಿ ವುಡನ್ ವಿಂಡೋಸ್ ನೋಡಿರ್ತೀರಾ ಅಥವಾ UPVC ನೋಡಿರ್ತೀರಾ. ಅಗೇನ್ ನಮ್ಮಲ್ಲಿ ಬಂದ್ಬಿಟ್ಟು ಇದು ವುಡನ್ ಫಿನಿಶಿಂಗ್ ವುಡನ್ ತರಾನೇ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಸ್ಟೀಲ್ ವಿಂಡೋಸ್. ಬಟ್ ವುಡ್ ಅಲ್ಲ. ಓಕೆ ಮೇಡಮ್, ಇವಾಗ ವುಡನ್ ಡೋರ್ಗೂ ಸ್ಟೀಲ್ ಡೋರ್ಗೂ ಏನಂತ ವ್ಯತ್ಯಾಸ, ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಹೇಗದು ಹೆಂಗೆ ಜನಗಳಿಗೆ ಅದನ್ನ ಕನ್ವೆ ಮಾಡ್ಬೋದು, ಮತ್ತೆ ಎಷ್ಟು ಸೇಫ್ಟಿ ನಮ್ಮ, ಯಾಕಂದ್ರೆ ಮೇನ್ ಡೋರ್ಸ್ ಅಂತ ಬಂದಾಗ ಮುಖ್ಯ ದ್ವಾರ ಅಂತ ಬಂದಾಗ ಅದು ತುಂಬಾ ಮುಖ್ಯವಾದಂತದ್ದೇ. ಎಲ್ರಿಗೂ ಈ ಕ್ವಶನ್ಸ್ ಇದ್ದೇ ಇರುತ್ತೆ ಸರ್. ವುಡನ್ ಡೋರ್ ನಮ್ಮ ಅನಾದಿ ಕಾಲದಿಂದ ಬಂದಿರೋ ಅಂತದ್ದು. ಸೊ ವುಡನ್ ಡೋರ್ ಅಂದ್ರೆ ಸೊ ನಮಗೊಂದು ಕಸ್ಟಮ್. ಸೊ ನಾವ್ ಇದನ್ನ ವುಡನ್ ಫಿನಿಶ್ ಗೆ ಯಾಕೆ ತಂದಿದೀವಿ ಅಂದ್ರೆ ಯಾರಿಗೂ ಅದರಲ್ಲಿ ಬೇಸರ ತರಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ಇದು ವುಡನ್ ಫಿನಿಶಿಂಗ್ ಗೆ ನಿಮಗ್ ಯಾವ್ದೇ ಡೋರ್ ತಗೊಳ್ಳಿ ಇಲ್ಲಿ ವುಡನ್ ಫಿನಿಶಿಂಗ್ ಗೆ ಕಾಣಿಸುತ್ತೆ, ಬಟ್ ಇದು ಮೆಟಲ್ ಡೋರ್ ಆಗಿರುತ್ತೆ. ಸೊ ಇದ್ರಲ್ಲಿ ನಿಮಗೆ ಬಂದ್ಬಿಟ್ಟು ಸೀಸನ್ ವೈಸ್ ಚೇಂಜಸ್ ಆಗುತ್ತೆ. ವುಡನ್ ಡೋರ್, ಈ ಸ್ಟೀಲ್ ಡೋರ್ ಬಂದ್ಬಿಟ್ಟು ನಿಮಗೆ ಸೀಸನ್ ವೈಸ್ ಚೇಂಜಸ್ ಆಗಲ್ಲ. ಅಂದ್ರೆ ಸೀಸನ್ ವಿಂಟರ್ ಅಲ್ಲಿ ಸ್ವಲ್ಪ ಶ್ರಿಂಕ್ ಆಗುತ್ತೆ, ಸೊ ಸಮ್ಮರ್ ಅಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ. ಸೊ ಈ ತರ ಇರುತ್ತೆ ಡೋರು. ಈ ಮೆಟಲ್ ಡೋರು ಸೊ ನಿಮಗೆ ಸೀಸನ್ ವೈಸ್ ಚೇಂಜಸ್ ಆಗಲ್ಲ. ಅಗೇನ್ ಇದು ಟರ್ಮೈಟ್ ರೆಸಿಸ್ಟೆನ್ಸ್ ಇರುತ್ತೆ, ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ, ರಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇದು ಎಲ್ಲದ್ರ ಮೇಲೆ ಸೊ ನಿಮ್ಗೆ ವುಡನ್ಗೆ ನೀವು ಕಂಪೇರ್ ಮಾಡೋದಾದ್ರೆ ವುಡನ್ ಅಲ್ಲಿ ಇದು ಯಾವ್ದು ನಿಮಗೆ ಸಿಗಲ್ಲ. ಅಗೇನ್ ಈಸಿ ಮೇಂಟೆನೆನ್ಸ್. ಈಸಿ ಮೇಂಟೆನೆನ್ಸ್ ಅಂದ್ರೆ ನೀವು ಕೆಮಿಕಲ್ ಮಾತ್ರ ಯೂಸ್ ಮಾಡಬಾರ್ದು. ಕೆಮಿಕಲ್ ಅಂದ್ರೆ ಆಸಿಡ್ ಅಥವಾ ಟಿನ್ನರ್ ಈ ತರ ನೀವು ಯಾವ್ದನ್ನು ಯೂಸ್ ಮಾಡಬಾರ್ದು. ಸೊ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ವರ್ಕ್ಔಟ್ ಚೆನ್ನಾಗಾಗುತ್ತೆ. ಓಕೆ, ಮತ್ತೆ ನಾವು ವುಡ್ ಡೋರ್ಸ್ ಅಂತ ಬಂದಾಗ ಪಾಲಿಶ್ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ. ಸೊ ಇದಕ್ಕೂ ಏನಾದ್ರು ಪಾಲಿಶ್ ಆತರ ಇರುತ್ತಾ, ಅಥವಾ ಬಿಸಿಲು ಬಿದ್ದಾಗ ಶೇಡ್ ಆಗಂತದ್ದು ಈ ತರದ್ದು ಏನಾಗಿರುತ್ತಾ? ಎಸ್ ಸರ್, ಇದು ಫೇಡು ಶೇಡ್ ಆಗಲ್ಲ ಅಥವಾ ಪೀಲ್ ಆಫ್ ಆಗಲ್ಲ. ಈ ಪೇಂಟ್ ಬಂದ್ಬಿಟ್ಟು HTTP ಟೆಕ್ನಾಲಜಿಯಲ್ಲಿ ಪೇಂಟ್ ಪ್ರಿಂಟ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಇವಾಗ ಪಾಲಿಶಿಂಗ್ ಅಂತ ಬಂದ್ರೆ ಈ ಫಿನಿಶಿಂಗ್ ನಿಮಗೆ ಸಿಗಲ್ಲ. ಸೊ ಇದು ಪೇಂಟಿಂಗ್ ಕೂಡ ನಿಮ್ಗೆ ಹೋಗಲ್ಲ. ಅಬೌಟ್ 25 years ಲಾಂಗ್ವಿಟಿ ಡ್ಯೂರಬಿಲಿಟಿ ನೀವು ಚೆಕ್ ಮಾಡೋದಾದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಲೈಫ್ ಕೊಡುತ್ತೆ. ಸಪೋಸ್ ನಿಮ್ಗೆ ಫೇಡು ಶೇಡ್ ಆಗುತ್ತೆ, ತುಂಬಾ ಸನ್ ಬರ್ನ್ ಆಗುತ್ತೆ ಅನ್ನೋವಾಗ ಸೊ ನಿಮ್ಗೆ ಒಂದು ಕ್ಲಿಯರ್ ಕೋಟ್ ಅಂತ ಬರುತ್ತೆ, ನೀವು ಅದನ್ನ ಯೂಸ್ ಮಾಡಬಹುದು. ಲಾಕ್ಸ್ ನಾನು ನಿಮಗೆ ತೋರಿಸ್ತೀನಿ ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ನೀವು ನೋಡಬಹುದು ಟೋಟಲ್ 16 ಲಾಕ್ಸ್ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. 16 ಲಾಕ್ಸ್ ಫಾರ್ ಸೇಫ್ಟಿ. 16 ಲಾಕ್ಸ್. ಅಗೇನ್ ನಾವು ಕೊಡ್ತಾ ಇದ್ದೀವಿ 7 ಕೀಸ್. 2 ಕನ್ಸ್ಟ್ರಕ್ಷನ್ ಕೀ ಆಗಿರುತ್ತೆ, 5 ಮಾಸ್ಟರ್ ಕೀ ಆಗಿರುತ್ತೆ. ಏನು ಅದು ಮಾಸ್ಟರ್ ಕೀಗೂ ಮತ್ತೆ ಇದಕ್ಕೂ ವ್ಯತ್ಯಾಸ ಏನಿರುತ್ತೆ? ಓಕೆ, ನಾ ಹೇಳ್ತೇನೆ. ಸೊ ಕನ್ಸ್ಟ್ರಕ್ಷನ್ ಕೀ ಬಂದು ನೀವು ನೋಡಬಹುದು ಇಲ್ಲಿ ಓಪನ್ ಇರುತ್ತೆ, ಇದು ಬಂದ್ಬಿಟ್ಟು ಕ್ಲೋಸ್ ಇರುತ್ತೆ. ಒನ್ಸ್ ನೀವು ಮಾಸ್ಟರ್ ಕೀ ಯೂಸ್ ಮಾಡಿದ್ಮೇಲೆ ಸೊ ಇದು ಕನ್ಸ್ಟ್ರಕ್ಷನ್ ಕೀ ವರ್ಕ್ ಆಗಲ್ಲ. ಇದು ಅಗೇನ್ ಕೋಡೆಡ್ ಕೀಸ್, ನೀವೆಲ್ಲೂ ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ ಈ ಕೀಸ್. ಈ ಕೀ ಪರ್ಪಸ್ ನಿಮ್ಗೆ ಮುಗೀತಂದ್ರೆ ಸೊ ನೀವು ನೋಡಬಹುದು ಇಂಚಸ್. ಸೊ ಇದನ್ನ ನಾವು ಬಟರ್ಫ್ಲೈ ಇಂಚಸ್ ಅಂತ ಕರಿತೀವಿ. ಸೊ ಇಂಚಸ್ ನಿಮ್ಗೆ ಪ್ಯೂರ್ಲಿ SSL ಸಿಗುತ್ತೆ. ಸೊ ಎನಿ ಆಕ್ಸೆಸರೀಸ್ ನಿಮ್ಗೆ SSL ಸಿಗೋದ್ರಿಂದ ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ಗೆ ಯಾವ್ದೂ ಪ್ರಾಬ್ಲಮ್ ಬರಲ್ಲ ಅಂತ ನಾವು ಅನ್ಕೋತೀವಿ. ಓಕೆ, ಮತ್ತೆ ಡೋರ್ ಥಿಕ್ನೆಸ್ ಏನ್ ಬರುತ್ತೆ ಮೇಡಮ್? ಸರ್ ಇದು ಡೋರ್ ಥಿಕ್ನೆಸ್ ಬಂದ್ಬಿಟ್ಟು ನಿಮ್ಗೆ 80 mm ಡೋರ್ ಥಿಕ್ನೆಸ್ ಬರುತ್ತೆ. ಇದು ಡೋರ್ ಶೀಟ್ ಅಂದ್ರೆ ಇವಾಗ ಮೆಟಲ್ ಶೀಟ್ ಏನ್ ಬರುತ್ತಲ್ಲ, ಸೊ GI ಶೀಟ್, ಗ್ಯಾಲ್ವನೈಸ್ಡ್ ಐರನ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಇದ್ರೊಳಗಡೆ ಕಾರ್ಡ್ಬೋರ್ಡ್ ಟೈಪ್ ಆಫ್ ಮೆಟೀರಿಯಲ್ ಹನಿಕುಮ್ ತರ ಫಿಲ್ ಆಗಿರುತ್ತೆ. ಸೊ ನಿಮಗೆ ಇದು ಅರ್ಥಿಂಗ್ ಕೂಡ ಪ್ರಾಬ್ಲಮ್ ಬರಲ್ಲ. ಅಂದ್ರೆ ಮೆಟಲ್ ಅಂದ್ರೆ ನಾವು ಫಸ್ಟ್ ಥಿಂಕಿಂಗ್ ಏನ್ ಬರುತ್ತೆ ಅಂದ್ರೆ
ಶಾಕ್ ಹೊಡಿಯುತ್ತೆ ಅಥವಾ ಅರ್ಥಿಂಗ್ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದ್ರಲ್ಲಿ ನಿಮಗೆ ಅದೇ ಯಾವ್ದಿದ್ರ ಪ್ರಾಬ್ಲಮ್ ಬರಲ್ಲ. ಓಕೆ, ಸೊ ಇದು ಒನ್ ಡೋರ್ ಆಯ್ತು. ಇದರ ಒಟ್ಟು ಎಷ್ಟು ಡೋರ್ಗಳಿದೆ ಮೇಡಮ್? ಸೊ ನಮ್ಮಲ್ಲಿ ಇದು ಬಂದ್ಬಿಟ್ಟು ಸರ್ ಹವಾಯಿ ಡೋರ್ಸ್ ಅಂಡ್ ವಿಂಡೋಸ್ ಅಂತ ಬಂದ್ರೆ ನಿಮಗೆ 30+ ಡಿಸೈನ್ ಸಿಗುತ್ತೆ. 30+ ಡಿಸೈನ್ಸ್ ವುಡನ್ ಫಿನಿಶಿಂಗ್ ಅಲ್ಲೇ ಸಿಗುತ್ತೆ ನಿಮಗೆ. ಸೊ ನೀವು ಯಾವ್ದು ಅಂದ್ರೆ ಇದು ಸೈಜಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ 3x7 ಇಂದ ಹಿಡಿದು ನಿಮಗೆ 5x7 ವರೆಗೂ ಸಿಗುತ್ತೆ. ಫ್ರೇಮ್ ಕೂಡ ಇನ್ಕ್ಲೂಡ್ ಆಗಿ ಬರುತ್ತೆ, ಡಿಫಾಲ್ಟ್ ಆಗಿ ಬರುತ್ತೆ ಫ್ರೇಮ್ ಮತ್ತೆ ಡೋರ್. ಸೊ ಎರಡು ಇನ್ಕ್ಲೂಡ್ ಆಗಿನೇ ಬರುತ್ತೆ. ವಿತ್ ಇದಕ್ಕೆ ನಾವು ಇನ್ಸ್ಟಾಲೇಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಆಗಿ ಕೊಡ್ತಿದ್ವಿ ಓವರ್ ಆಲ್ ಕರ್ನಾಟಕ. ಓಕೆ, ಇನ್ಸ್ಟಾಲೇಷನ್ ನಿಮ್ ಕಡೆಯಿಂದನೇ ಆಗುತ್ತೆ. ಓಕೆ, ಇನ್ನು ವಾರಂಟಿ ಅಥವಾ ಗ್ಯಾರಂಟಿ ಅಂತ ಬಂದಾಗ ಸೊ ಎಷ್ಟು ವರ್ಷ ಸಿಗುತ್ತೆ, ಯಾವ ತರ? ಸರ್ ನಾವ್ ಇದಕ್ಕೆ 5 years ವಾರಂಟಿ ಕೊಡ್ತೀವಿ ನಿಮ್ಗೆ. 5 years ವಾರಂಟಿ ಅಂದ್ರೆ ಎನಿ ಆಕ್ಸೆಸರೀಸ್, ಕೀ ಸೆಟ್ ಆಗಿರ್ಬೋದು, ಲಾಕ್ ಸೆಟ್ ಆಗಿರ್ಬೋದು, ಅಗೇನ್ ಇಂಚಸ್, ಹ್ಯಾಂಡಲ್ ಸೆಟ್ ಕೂಡ ನಾವು ಕೊಡ್ತೀವಿ. ಅಂದ್ರೆ ನಿಮಗೆ 5 years ಇವಾಗ ನೈಲಾನ್ ಬೀಡಿಂಗ್ ಬರುತ್ತೆ. ಸೊ ಇದನ್ನೆಲ್ಲ ನಮ್ ಕಡೆಯಿಂದನೇ ನೀವು ತಗೊಳ್ಬಹುದು. 5 years ಫ್ರೀ ಸರ್ವಿಸ್ ನಿಮ್ಗೆ ನಮ್ ಕಡೆಯಿಂದ ಸಿಗುತ್ತೆ. ಓಕೆ, ಮತ್ತೇನೋ ಡೋರ್ಸ್ ಅಂತ ಬಂದ್ರೆ ಯಾವ ಸ್ಟೈಲ್ ಅಲ್ಲಿ ಸಿಗುತ್ತೆ, ಸೊ ಯಾವ ಸೈಜ್ ಅಲ್ಲಿ ಸಿಗುತ್ತೆ, ಹಾಗೆ ಒಂದ್ಸತಿ ತೋರಿಸ್ಕೊಂಡ್ ಬಂದ್ಬಿಡ್ತೀರಾ? ಓಕೆ ಸರ್, ಇದು ಬಂದು ಬೆಡ್ರೂಮ್ ಡೋರ್ ಪ್ಯಾಟರ್ನ್ ಫಸ್ಟ್. ಸೊ ನಮ್ಮಲ್ಲಿ ಇದು 3x7 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಬೆಡ್ರೂಮ್ ಡೋರ್ಸ್ 3.7, 3.3x7, 3.5x7, 4x7, 5x7 ವರೆಗೂ ನಿಮಗೆ ಸಿಗುತ್ತೆ. ಇದು ಸ್ಟಾರ್ಟಿಂಗ್ 3x7. ಸೊ ವಿತೌಟ್ ಫುಡ್ ಸ್ಟೆಪ್ ನಿಮಗೆ ಸಿಂಗಲ್ ಲಾಕ್ ಕಾಣಿಸುತ್ತೆ. ಸೊ ಇಂಟರ್ನಲ್ ಪರ್ಪಸ್ಗೆ ಇದು ಓಕೆ. ಇಂಟರ್ನಲ್ ರೂಮ್ಗೆ ಬೆಡ್ರೂಮ್ ಪರ್ಪಸ್, ಓನ್ಲಿ ಫಾರ್ ಬೆಡ್ರೂಮ್. ಇದನ್ನೆಲ್ಲ ನೀವು ಟೆರೆಸ್ ಹಾಕಿದ್ರೆ ಏನಾಗುತ್ತೆ, ವಾಟರ್ ರೆಸಿಸ್ಟೆನ್ಸ್ ಆಗಲ್ಲ. ಸೊ ನೀವು ನೋಡ್ಬೋದು ಫುಡ್ ಸ್ಟೆಪ್ ಇರಲ್ಲ. ಸೊ ಇಂಟರ್ನಲ್ ಪರ್ಪಸ್ ಗೆ ಮಾತ್ರ ಇದು ಬೆಡ್ರೂಮ್ಗೆ ಓಕೆ. ಸೊ ಇದು ಬಂದು ನೀವು ನೋಡ್ಬೋದು 3.3x7. ಇದ್ರಲ್ಲಿ ಲಾಕ್ಸ್ ಮಲ್ಟಿ ಲಾಕ್ಸ್ ಇರುತ್ತೆ. ನೀವು ಎನಿ ಡೋರ್ ತಗೊಳ್ಳಿ, ಬೆಡ್ರೂಮ್ ಬಿಟ್ರೆ ನಿಮಗೆ ಯಾವುದೇ ಡೋರ್ ತಗೊಂಡ್ರು 14 to 16 ಲಾಕ್ಸ್ ನಿಮಗೆ ಕಂಪ್ಲೀಟ್ ಆಗಿ ಕಂಪಲ್ಸರಿ ಬಂದೇ ಬರುತ್ತೆ. 16 ಲಾಕ್ಸ್ ಇದ್ದೇ ಇರುತ್ತೆ ಮೇನ್ ಡೋರ್ಸ್ಗೆ. ಸೊ ಟೆರೆಸ್ ಡೋರ್ ಅಂದ್ರೆ ನಮಗೆ ಪರ್ಪಸ್ ಆಫ್ ಸೇಫ್ಟಿ ನಾವು ಅದನ್ನ ಹಾಕೋದು. ಸೊ ಹಾಗಾಗಿ ನಿಮ್ಗೆ ಫುಡ್ ಸ್ಟೆಪ್ ಬರುತ್ತೆ. ಸೊ ಮಲ್ಟಿ ಲಾಕ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸಪೋಸ್ ನೀವು ಇವಾಗ ಬೆಡ್ರೂಮ್ ಸ್ವಲ್ಪ ವಿಡ್ತ್ ಜಾಸ್ತಿ ಇಡ್ತೀವಿ ಅಂತ ಅನ್ಕೊಳ್ಳಿ. ಸೊ ಅವಾಗ 3x7 ಇಂದ 3.3ಗೆ ಶಿಫ್ಟ್ ಆಗ್ಬೋದು. ಸೊ 3.3 ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅಗೇನ್ ನಿಮ್ಗೆ 3.5 ವಿಡ್ತ್ 3.5x7. ಸೊ ಇದಕ್ಕಂತ ನಾವು ಮೆಜರ್ಮೆಂಟ್ ಅನ್ನು ನಿಮಗೆ ಕಂಪ್ಲೀಟ್ ಆಗಿ ನಾವು ಹೇಳ್ತೀವಿ. ಸೊ ಆ ಮೆಜರ್ಮೆಂಟ್ ಪ್ರಕಾರ ಸೊ ನೀವು ಅಲ್ಲಿ ವಿಡ್ತ್ ಮತ್ತೆ ಹೈಟ್ ಅಲ್ಲಿ ಬಿಟ್ರೆ ಸೊ ನಾವ್ ಇದನ್ನ ಇನ್ಸ್ಟಾಲ್ ಮಾಡೋಕೆ ಈಸಿ ಆಗುತ್ತೆ. ಒಂದೊಂದು ಸೈಜ್ಗೂ ಒಂದೊಂದು ಮೆಜರ್ಮೆಂಟ್ ಅಂತ ಇರುತ್ತೆ ನಮ್ ಕಡೆ. ಇದು ಬಂದ್ಬಿಟ್ಟು 4x7 ಮೈನ್ ಡೋರ್ ಪರ್ಪಸ್. ಮತ್ತೆ ಇದಕ್ಕೆ ಮಾತ್ರ 2 ಡೋರ್ಸ್ ಅಂತ ಕೊಟ್ಟಿದ್ದೀರಾ, ಯಾಕೆ ಮೇಡಮ್ ಇದು? ಸೊ ಇದರಲ್ಲಿ 2 ಡೋರ್ಸ್ ಆಪ್ಷನ್ ಏನಕ್ಕೆ ಬಂದಿದೆ ಅಂದ್ರೆ ಸಿಂಗಲ್ ಡೋರ್ ಆಪ್ಷನ್ ನಿಮಗೆ ಏನಾದ್ರು ಬಂದ್ರೆ 4 feet ವಿಡ್ತ್ ನಿಮಗೆ ಇನ್ನರ್ ವಿಡ್ತ್ ತಗೊಳುತ್ತೆ. ಮೀನ್ಸ್ ಇನ್ನರ್ ಅಲ್ಲಿ ನೀವೇನೋ ಸೋಫಾ ಹಾಕ್ಬೇಕು ಅಥವಾ ಬೇರೆ ಏನೋ ಮೆಟೀರಿಯಲ್ ನೀವು ಅಲ್ಲಿ ಇಡಬೇಕು ಅನ್ನೋವಾಗ ಇದೇ 4 feet ತಗೊಂಡ್ರೆ ಸೊ ನಿಮಗೆ ಅಲ್ಲಿ ಇನ್ನರ್ ವಿಡ್ತ್ ಕಡಿಮೆ ಆಗುತ್ತೆ. ಒಂದು ಹಾಲ್ ಅಲ್ಲಿ ವಿಡ್ತ್ ಕಡಿಮೆ ಆಗುತ್ತೆ 4 feet. ಸೊ ನಮ್ ಡೋರ್ 180 ಡಿಗ್ರಿ ಓಪನ್ ಆಗುತ್ತೆ, ಬಟ್ ಆ ಸ್ಪೇಸ್ ಅಲ್ಲಿರ್ಬೇಕು. ಸೊ ಹಾಗಾಗಿ ನಾವ್ ಈ ಆಪ್ಷನ್ ತಗೊಂಡ್ಬಂದಿರೋದು ಮದರ್ ಅಂಡ್ ಸನ್ ಅಂತ. ಒಂದು ಸ್ಮಾಲ್ ಪೋರ್ಷನ್ ಇರುತ್ತೆ, ಒಂದು ಬಿಗ್ ಪೋರ್ಷನ್ ಇರುತ್ತೆ. ಸೊ ಅದರ್ವೈಸ್ ನಿಮಗೆ ಎರಡೂ ಕಡೆ ಸೇಮ್ ಪೋರ್ಷನ್ ಬೇಕು ಅನ್ನುವಾಗ ಸೊ ಸೇಮ್ ಪೋರ್ಷನ್ ಡೋರ್ ಓಪನ್ ಆಗುತ್ತೆ. ಅದನ್ನ ಇವಾಗ ನಿಮ್ಗೆ ತೋರಿಸ್ತೇನೆ. ಸೇಮ್ ಪೋರ್ಷನ್ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು ಎರಡೂ ಲೀಫು ಸೇಮ್ ಸೈಜ್ ಅಲ್ಲಿ ಇರುತ್ತೆ. ಎರಡು ಸೇಮ್ ಸೈಜ್ ಬರುತ್ತೆ. ಇದು ಮಿಡಲ್ ಓಪನ್ ಅಂತ ಕರಿತೀವಿ ನಾವು ನಿಮಗೆ. ಸೊ ನಿಮಗೆ 1 ಡೋರ್ ಬೇಡ, ಸೊ ಒಂದೇ ಡೋರ್ ಅಲ್ಲಿ ನಾವು ಓಪನ್ ಮಾಡಿ ಓಡಾಡ್ತೀವಿ ಅನ್ನೋದಾದ್ರೆ ಸೊ ನೀವು 1 ಡೋರ್ ಕ್ಲೋಸ್ ಮಾಡ್ಕೋಬಹುದು. ಸೊ ಎನಿವೇ ಇದು ಓಪನ್ ಆಗಲ್ಲ, ಒಂದೇ ಡೋರ್ ಅಲ್ಲಿ ಕೂಡ ಓಡಾಡ್ಕೋಬಹುದು. ಮದರ್ ಅಂಡ್ ಸನ್ ಆಪ್ಷನ್ ಕೂಡ ಹಾಗೇನೆ. ಸೊ ನಿಮಗೆ ಒಂದು ಸ್ಮಾಲ್ ಪೋರ್ಷನ್, ಒಂದು ಬಿಗ್ಗರ್ ಪೋರ್ಷನ್ ನಿಮಗೆ ಸಿಗುತ್ತೆ ಅನ್ನೋವಾಗ ಸೊ ಬಿಗ್ಗರ್ ಪೋರ್ಷನ್ ಅಲ್ಲಿ ನೀವು ಆರಾಮ್ಸೆ ಓಡಾಡಬಹುದು. ಸೊ ಸ್ಮಾಲ್ ಪೋರ್ಷನ್ ನೀವು ಎನಿವೇ ಕವರ್ ಮಾಡ್ಕೋಬಹುದು. ಎನಿ ಮೆಟೀರಿಯಲ್ ನೀವು ಒಳಗಡೆ ತಗೊಂಡು ಹೋಗುವಾಗ ನೀವು ಫುಲ್ ಓಪನ್ ಮಾಡಬಹುದು. ಸೊ ಇದು ನಮ್ಮಲ್ಲಿ ಬಂದ್ಬಿಟ್ಟು ಫ್ರಿಡ್ಜ್ ಹ್ಯಾಂಡಲ್ ಅಂತ ಕರಿತೀವಿ. ಇದು ಸೂಪರ್ ಆಗಿ ಒಂಥರ ಕಾಣಿಸ್ತದೆ. ಹ್ಯಾಂಡಲ್ ಸಿಸ್ಟಮ್ ನಿಮ್ಗೆ ಡಿಫ್ರೆಂಟ್ ಆಗಿರುತ್ತೆ. ಇದು ಮ್ಯಾಟ್ ಫಿನಿಶಿಂಗ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ 4-5 ಡಿಸೈನ್ ಸಿಗುತ್ತೆ. ಸೊ ಇದೇ ಫ್ರಿಡ್ಜ್ ಹ್ಯಾಂಡಲ್ ಇದು ವಿತ್ ಬಯೋಮೆಟ್ರಿಕ್ ಸಿಗುತ್ತೆ. ಬಯೋಮೆಟ್ರಿಕ್ ಕೂಡ ಸಿಗುತ್ತೆ ನಿಮಗೆ. ಸೊ ಇದು ಇವಾಗ 4x7 ಇದೆ. ಸೊ ಸೇಮ್ ಕೀ ಸಿಸ್ಟಮ್, ಏನು ಚೇಂಜಸ್ ಆಗಲ್ಲ. ಸೊ ಹ್ಯಾಂಡಲ್ ಮಾತ್ರ ಡಿಫ್ರೆಂಟ್ ಆಗಿ ಚೇಂಜಸ್ ಆಗುತ್ತೆ ನಿಮಗೆ. ಇದರಲ್ಲಿ ಬಯೋಮೆಟ್ರಿಕ್ ನಾನು ನಿಮಗೆ ತೋರಿಸ್ತೇನೆ. ಇದು ಬಯೋಮೆಟ್ರಿಕ್ ಡೋರ್ ವಿತ್ ಫ್ರಿಡ್ಜ್ ಹ್ಯಾಂಡಲ್. ಇದ್ರ ವಿಡ್ತ್ ಬಂದು 4.3x7. ಇದನ್ನ ಬಯೋಮೆಟ್ರಿಕ್ ಅಂತ ನಾವು ಕರಿತೀವಿ, ಯಾಕಂದ್ರೆ 2 ಕಾರ್ಡ್ ಕೊಡ್ತೀವಿ. 20 above ಫಿಂಗರ್ ಆಡ್ ಮಾಡ್ಕೋಬಹುದು. ವಿತ್ ಪಾಸ್ವರ್ಡ್ ವರ್ಕ್ ಆಗುತ್ತೆ. ಅಗೇನ್ ಇದರಲ್ಲಿ ಕ್ಯಾಮ್ರಾ ಇರುತ್ತೆ.
ಕ್ಯಾಮ್ರಾ ಕೂಡ ಕ್ಯಾಮ್ರಾ ಇರುತ್ತೆ. ಹೊರಗಡೆ ಯಾರು ಬಂದಿದ್ದಾರೆ ಅಂತ ನೀವು ಒಳಗಡೆ ಡಿಸ್ಪ್ಲೇ ಇಂದಾನೆ ನೀವು ನೋಡಬಹುದು. ಒಳಗಡೆ ಡಿಸ್ಪ್ಲೇ ಸಿಗುತ್ತೆ. ಓಕೆ. ಸೊ ಡಿಸ್ಪ್ಲೇ ಇಂದ ನೀವು ನೋಡಬಹುದು. ಸೊ ಇದು 3 months ಒನ್ಸ್ ನೀವು ಚಾರ್ಜ್ ಮಾಡಬೇಕು. ಚಾರ್ಜಬಲ್ ಇರುತ್ತೆ. ಸಪೋಸ್ ಈ ಸೆಟ್ ನಿಮಗೆ ವರ್ಕ್ ಆಗ್ತಾ ಇಲ್ಲ, ಎನಿ ಇಶ್ಯೂ, ಸೊ ಚಾರ್ಜ್ ಹಾಕೋದ್ ಮರ್ತಿದ್ದೀರಾ ಅಥವಾ ಎನಿ ಪ್ರಾಬ್ಲಮ್ ಆಗಿದೆ, ಅದು ಟೆಕ್ನಿಕಲ್ ವರ್ಕ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ಸೊ ನಿಮಗೆ ಎಮರ್ಜೆನ್ಸಿ ವೈಸ್ ಕೀ ಕೂಡ ಇರುತ್ತೆ 2 ಕೀ. ಸೂಪರ್. ಓಕೆ. ಇದರಲ್ಲೂ ಕೂಡ ಕಲರ್ ಏನೋ ಚೇಂಜಸ್ ಅಂತ ಇಲ್ಲ ಸರ್. ಆಸ್ ಇಟ್ ಈಸ್ ಇದು ಇವಾಗ 4.3/7 ಇದೆ ಅಂತಂದ್ರೆ ಇದರಲ್ಲಿ ಸೈಜಸ್ ಸಿಗುತ್ತೆ ನಿಮಗೆ. 3/7, 3.3, 3.5, 4, 4.3 ಇಷ್ಟು ಸೈಜಸ್ ಇದ್ರಲ್ಲಿ ಸಿಗುತ್ತೆ. ಬಟ್ ನಿಮಗೆ ಇದರಲ್ಲಿ ಬೇರೆ ಕಲರ್ ಬೇಕಂದ್ರೆ ಇದು ಸ್ವಾಪ್ ಆಗಲ್ಲ, ನೀವು ಬೇರೆ ಡಿಸೈನೇ ಹೋಗ್ಬೇಕು. ಮತ್ತೆ ನಾ ಸ್ಟಾರ್ಟಿಂಗ್ ಅಲ್ಲಿ FRP ಡೋರ್ಸ್ ಅಂತಾನು ಹೇಳಿದ್ರೆ ಏನ್ ಮೇಡಮ್ ಅದು FRP ಡೋರ್ಸ್ ಅಂದ್ರೆ ಮತ್ತೆ ಇನ್ನು ಯಾವ್ದಕ್ಕೆ ಬಳಸ್ಕೋಬಹುದು ಅದನ್ನ? ಸರ್, FRP ಡೋರ್ಸ್ ಅಂದ್ರೆ ನಾನು ಹೇಳ್ತೀನಿ ಇದು ಫೈಬರ್ ರೀನ್ಫೋರ್ಸ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಇದು ಓನ್ಲಿ ಫಾರ್ ಇಂಟರ್ನಲ್ ಡೋರ್ಸ್, ಅಂದ್ರೆ ನಿಮ್ಮ ವಾಶ್ರೂಮ್ ಪರ್ಪಸ್ಗೆ ನೀವು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಥಿಕ್ನೆಸ್ ಬಂದು 28 mm, 32 mm, 35 mm ವರೆಗೂ ನಿಮ್ಗೆ ಸಿಗುತ್ತೆ. ಸೊ ಇದ್ರಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇದ್ರಲ್ಲಿ ನಿಮ್ಗೆ 12 ಕಲರ್ ಸಿಗುತ್ತೆ, 12 ಡಿಸೈನ್ ಸಿಗುತ್ತೆ. ಯಾವ ಕಲರ್ಗೆ ಯಾವ ಡಿಸೈನ್ ಬೇಕಾದ್ರೂ ಸ್ವಾಪ್ ಮಾಡ್ಕೋಬಹುದು. ಓಕೆ. ಏನದು FRP ಅಂದ್ರೆ? ಫೈಬರ್ ಮತ್ತೆ ಪ್ಲಾಸ್ಟಿಕ್ ಮಿಕ್ಸ್ಚರ್ ಇರುತ್ತೆ ನಿಮ್ಗೆ. ಫೈಬರ್ ರೀನ್ಫೋರ್ಸ್ ಪ್ಲಾಸ್ಟಿಕ್ ಅಂತ ಬರುತ್ತೆ. ಓಕೆ. ಇದು ಬಂದ್ಬಿಟ್ಟು ನಾವು ಕೇರಳ ಬೋಟ್ ಮೆಟೀರಿಯಲ್ ನಾವು ಯೂಸ್ ಮಾಡ್ತಾ ಇರೋದು. 100% ವಾಟರ್ ಪ್ರೂಫ್ ಮೆಟೀರಿಯಲ್. ನಾವು ಇದಕ್ಕೆ 10 years ವಾರಂಟಿ ನಾವೇ ಕೊಡ್ತಾ ಇದ್ದೀವಿ. 10 years ವಾರಂಟಿ. ಓಕೆ. ಇನ್ನು ಮತ್ತೆ ವಿಂಡೋ ಅಂತಾನು ಹೇಳ್ತೀರಿ. ಸ್ಟೀಲ್ ವಿಂಡೋ ಅಂತ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ರಿ. ಸೊ ಏನದು ಸ್ಟೀಲ್ ವಿಂಡೋ ಯಾವ ತರ ಬರುತ್ತೆ ಸರ್? ಸ್ಟೀಲ್ ವಿಂಡೋಸ್ ಅಂತ ಬಂದ್ರೆ ನಿಮಗೆ ಸೊ ಸೇಮ್ GI ಮೆಟೀರಿಯಲ್ ವಿತ್ ಜಿಂಕ್ ಕೋಟೆಡ್ ನಾವು ಯೂಸ್ ಮಾಡ್ತೀವಿ. ಇದು ರಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ, ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ, ಸೌಂಡ್ ಪ್ರೂಫ್ ಇರುತ್ತೆ. ಸೌಂಡ್ ಪ್ರೂಫ್ ಇರುತ್ತೆ. ಓಕೆ. ಮತ್ತೆ ಇದು ಕೂಡ ಸೈಜ್ ಯಾವ ಸೈಜ್ ಬೇಕಾದ್ರೂ ಸಿಗುತ್ತಾ? ಸರ್, ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಸೈಜ್, ನೀವು ಏನ್ ಸೈಟ್ ಅಲ್ಲಿ ಆಫ್ಟರ್ ಪ್ಲಾಸ್ಟರಿಂಗ್ ಎಲ್ಲ ಕಂಪ್ಲೀಷನ್ ಆದ್ಮೇಲೆ ಏನ್ ಸೈಜ್ ಬಿಟ್ಟಿರ್ತಾರೋ ಆ ಸೈಜ್ಗೆ ನಾವು ಸೈಟ್ ವಿಸಿಟ್ ಮಾಡ್ತೀವಿ. ಸೊ ಸೈಟ್ ವಿಸಿಟ್ ಮಾಡಿ ನಾವು ಮೆಜರ್ಮೆಂಟ್ ತಗೊಂಡು ಅದ್ರ ಪ್ರಕಾರ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮೇಡಮ್, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಕೊಟ್ರೆ ನಿಮ್ಮ ಹಿಂದೆಗಡೆ ಅದ್ಭುತವಾದಂತ ಒಂದು ಡೋರ್ ಇದೆ, ಅದ್ರ ಬಗ್ಗೆನೇ ಇನ್ನೂ ಹೇಳಿಲ್ಲ ನೀವು. ಯಸ್ ಸರ್, ಇದು ನಾನು ಎಲ್ಲ ಡೋರ್ಸ್ ತೋರಿಸ್ದೆ ನಿಮ್ಗೆ. ವುಡನ್ ಫಿನಿಶಿಂಗ್ ಅಲ್ಲಿ ಇದೆ, FRP ಹೇಳ್ದೆ, ಸೊ ವುಡನ್ ವಿಂಡೋಸ್ ಕೂಡ ನಾನು ಹೇಳ್ದೆ ನಿಮಗೆ. ಇದು ಬಂದ್ಬಿಟ್ಟು ಸ್ಟೀಲ್ ಡೋರ್. ಸೊ ಇದು ನಿಮಗೆ ವುಡನ್ ತರ ಕಾಣಿಸಲ್ಲ, ಯಾಕಂದ್ರೆ ಇದು ಕಾಪರ್ ಫಿನಿಶಿಂಗ್ ಇದೆ. ಸೊ ಕಾಪರ್ ಫಿನಿಶಿಂಗ್ ಅಲ್ಲಿ ಇದು ಲಕ್ಸುರಿ ಡೋರ್ ಅಂತ ಕರಿತೀವಿ. ಸೊ ಇದು 14 ಗೇಜ್ ಅಲ್ಲಿ ಇರುತ್ತೆ. 100 mm ಥಿಕ್ನೆಸ್ ಬರುತ್ತೆ. 100 mm ಥಿಕ್ನೆಸ್ ಬರುತ್ತೆ, ನೀವು ನೋಡ್ಬೋದು. ಇದೊಂದು ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣುತ್ತಲ್ವಾ ಮೇಡಮ್? ಬೇರೆದಕ್ಕೂ ಹೋಲಿಸ್ಕೊಂಡ್ರೆ ಅದು ಚೆನ್ನಾಗಿದೆ, ಬಟ್ ಇದು ಬೇರೆ ತರನಾಗೆ ಕಾಣುತ್ತೆ. ಎಸ್ ಸರ್, ನೀವು ಬೇರೆ ಡೋರ್ಗೆ ಕಂಪೇರ್ ಮಾಡಿದ್ರೆ ಇದು ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಲೈಫ್ ಕೂಡ ಕೊಡುತ್ತೆ. ಇದು ಕಾಪರ್ ಫಿನಿಶಿಂಗ್ ಇರುತ್ತೆ, ಆಂಟಿಕ್ ಪೀಸ್ ಇರುತ್ತೆ. ಅಗೇನ್ ಇದರಲ್ಲಿ ನಿಮಗೆ ಜಿಂಕ್ ಕೋಟೆಡ್ ಮತ್ತೆ ಕಾಪರ್ ಎರಡು ಕೂಡ ಇದರಲ್ಲಿ ಇರುತ್ತೆ. ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇದು ನಿಮಗೆ ವುಡನ್ ಫೀಲ್ ಕೊಡಲ್ಲ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸೈಜಸ್ ಅಲ್ಲಿ ಬಂದ್ರೆ 3.5/7 ಇಂದ ಹಿಡಿದು ನಿಮ್ಗೆ 5/7 ವರೆಗೂ ನಿಮ್ಗೆ ಸಿಗುತ್ತೆ. ಸೈಜಸ್ ನಿಮಗೆ ಯಾವ ಸೈಜ್ ಅಲ್ಲಿ ಬೇಕೋ ಮೈನ್ ಡೋರ್ ಪರ್ಪಸ್ಗೆ, ಸೊ ನಿಮ್ಗೆ ಆ ಸೈಜ್ ಅಲ್ಲಿ ಸಿಗುತ್ತೆ. ಓಕೆ, ಸೂಪರ್. ಇನ್ನ ಮೇಡಮ್ ಎಲ್ಲ ಡೋರ್ ನೋಡಿದ್ವಿ. ಸೊ ಪ್ರೈಸಸ್ ಅಂತ ಬಂದಾಗ ಹೇಗೆ? ಈ ಪ್ರೈಸಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಮತ್ತೆ ಎಂಡಿಂಗ್ ಪ್ರೈಸ್ ಏನು ಬರುತ್ತೆ? ಸರ್, ಈ ದಿನಕ್ಕೆ ನೀವು ಪ್ರೈಸಸ್ ನೋಡೋದಾದ್ರೆ ಸೊ ನಾನು ಹೇಳ್ತೀನಿ, ಯಾಕಂದ್ರೆ ಪ್ರೈಸಸ್ ಬಂದ್ಬಿಟ್ಟು ಮೆಟಲ್ ಯಾವ ತರ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಪ್ರೈಸಸ್ ಇವತ್ತಿನ ಇದ್ದು ನಾಳೆ ಇರಲ್ಲ. ಬಟ್ ಇವಾಗಿರೋ ರೇಟ್ ಅಲ್ಲಿ ನಾನು ಹೇಳೋದಾದ್ರೆ ಸೊ ಬೆಡ್ರೂಮ್ಗೆ ಬಂದ್ಬಿಟ್ಟು ನಿಮಗೆ 29,600 ಆಗುತ್ತೆ ವಿತ್ ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಬಂದ್ಮೇಲೆ ಡೋರ್ ಸ್ಟೆಪ್ ಬಂದ್ಮೇಲೆ ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ನಿಮ್ಗೆ ಗೊತ್ತಾಗುತ್ತೆ. ಅಗೇನ್ 29,600 ಇಂದ ಹಿಡಿದು ನಿಮಗೆ ಸೊ ಅಪ್ ಟು 1,35,000 ವರೆಗೂ ನಿಮಗೆ ಇರುತ್ತೆ. ಡೋರ್ ಸಿಗುತ್ತೆ. ಮತ್ತೆ ನಾ ಡೋರ್ಸ್ ಬೇಕು ಅಂದ್ರೆ ಮುಂಚೆನೇ ಆರ್ಡರ್ ಮಾಡ್ಬೇಕಾ ಅಥವಾ ಆನ್ ಸ್ಪಾಟ್ ಅಲ್ಲಿ ಅಂದ್ರೆ ಇವಾಗ ಬಂದ ತಕ್ಷಣ ಸಿಗುತ್ತಾ? ಯಾವ ತರ? ಹೌದು ಸರ್, ಇದು ಸ್ಟ್ಯಾಂಡರ್ಡ್ ಸೈಜ್ ಡೋರ್ಸ್ ರೆಡಿ ಡೋರ್ಸ್ ಆಗಿರೋದ್ರಿಂದ ಸೊ ನಮ್ಗೆ ಸ್ಟಾಕ್ ಅವೈಲೇಬಲ್ ಇದ್ರೆ ನೀವು ಕೇಳಿರೋ ವಿತಿನ್ ವೀಕ್ ಅಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅಗೇನ್ ನಿಮಗೆ ಇವಾಗ ಡೋರ್ ರೆಡಿ ಆಗಿರೋದು ಬೇಕು ಅಂತ ಅನ್ನೋವಾಗ ಸೊ ನೀವುಗೆ ಒಂದು ಥಾಟ್ ಇರುತ್ತೆ, ಸೊ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ, ನನಗೆ ಟೆನ್ಷನ್ ಫ್ರೀ ನೀವು ಆಗ್ಬೇಕಂದ್ರೆ ಸೊ ನೀವು ಬಂದು ಫೌಂಡೇಶನ್ ಟೈಮಲ್ಲಿ ಕೂಡ ನೀವು ಆರ್ಡರ್ ಮಾಡ್ಬೋದು ವಿತ್ ಎನಿ ಟೋಕನ್ ಅಡ್ವಾನ್ಸ್. ಓಕೆ, ಸೂಪರ್. ಮೇಡಮ್, ಆ ಕಂಪ್ನಿ ನೇಮು ಮತ್ತೆ ಅಡ್ರೆಸ್ ಹೇಳ್ಬಿಡ್ತೀರಾ? ಸೊ ಕಂಪನಿ ನೇಮ್ ಬಂದು ಸರ್ ಹವಾಯಿ ಡೋರ್ಸ್ ಅಂಡ್ ವಿಂಡೋಸ್. ಇದು ಒಂದು ಜಯನಗರ್ 9th ಬ್ಲಾಕ್ ಅಲ್ಲಿ ಇದೆ. ನಮಗೆ ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಆಗಿರೋದು. ಸೊ ಇದರಲ್ಲಿ ನಿಮಗೆ ಸರ್ವಿಸ್ ವೈಸ್ ಆಗಲಿ, ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಇನ್ಸ್ಟಾಲೇಷನ್ ಎನಿ ಪ್ರಾಬ್ಲಮ್ ನೀವು ನಮಗೆ ಕಾಲ್ ಮಾಡ್ಬೋದು. ಹವಾಯಿ ಡೋರ್ಸ್ ಅಂಡ್ ವಿಂಡೋಸ್, ಸ್ಟ್ರೆಂತ್ ನೀಡ್ಸ್ ಕ್ವಾಲಿಟಿ. ಥ್ಯಾಂಕ್ ಯು. ವೆಲ್ಕಮ್ ಸರ್.